ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕುಮಾರ್ ಡಿನ್ನರ್ ಮೀಟಿಂಗ್ ವಿಚಾರ. ಡಿನ್ನರ್ ಮೀಟಿಂಗ್ ಬಗ್ಗೆ ಮಾಹಿತಿಯೇ ಇಲ್ಲ. ಬೆಳಗಾವಿಯಲ್ಲಿ ಸಚಿವ ಸಂತೋಷ್ ಲಾಡ್ ಈ ಹೇಳಿಕೆ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಮುಗಿಸ್ಕೊಂಡು ಬರೋದು ತಡವಾಯಿತು, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು. ಸೊ ಅವರ ಪ್ರತಿಕ್ರಿಯೆ ಯಾವಾಗಲೂ ಹೀಗೆ ಇರುತ್ತೆ, ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ, ಹೈಕಮಾಂಡ್ ಇರ್ಬೇಕಾದ್ರೆ ನಾನು ಮಾತಾಡಲ್ಲ, ಹೈಕಮಾಂಡ್ನ ಕೇಳಿ, ಈ ಥರ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ. ರಾಜಕಾರಣದಲ್ಲಿ ಏನೇ ಡೆವಲಪ್ಮೆಂಟ್ ಆದ್ರೂ ಕಾಂಗ್ರೆಸ್ನ ಬಗ್ಗೆ ಸಂತೋಷ್ ಲಾಡ್ ಅವರು ಮಾತಾಡಲ್ಲ. ಬೇರೆ ಇನ್ಯಾವುದಾದ್ರೂ ಪಕ್ಷದಾದಾಗ ಮಾತಾಡ್ತಾರೆ, ಅದನ್ನು ಹೆಂಗೆ ಮಾತಾಡ್ಬೇಕು ಹಂಗೆ ಮಾತಾಡ್ತಾರೆ. ಅವರದ್ದೇ ಪಕ್ಷದಾದಾಗ ರಿಸ್ಕ್ ತಗೊಳಕ್ಕೆ ಅವ್ರು ರೆಡಿ ಇಲ್ಲ, ನಂಗೆ ಗೊತ್ತಿಲ್ಲ, ನಂಗೆ ಅದ್ರ ಬಗ್ಗೆ ಮಾಹಿತಿಯೇ ಇಲ್ಲ ಅಂತ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಮಾಹಿತಿ ಇಲ್ಲ. ಜನರಲ್ಲಿ ತಮ್ಮನ್ನು ಆಹ್ವಾನ ಮಾಡಿರಲಿಲ್ಲ. ನನಗೆ ಯಾವುದೇ ರೀತಿಯಾದ ಮಾಹಿತಿ ಇರಲಿಲ್ಲ, ಯಾಕಂದ್ರೆ ನಾನು ಬರೋದಿನ್ನೇ ಲೇಟ್ ಆಯ್ತಲ್ಲ. ಅಸೆಂಬ್ಲಿಯಿಂದ ಕ್ಯಾಬಿನೆಟ್ ಮುಗಿಸ್ಕೊಂಡ್ಮೇಲೆ 9-9:30 ಬಂದೆ. ಅದಾದ್ಮೇಲೆ ನಾನು ಓಡಕ್ಕೆ ಹೋಗಿದ್ದೆ. ಇತ್ತೀಚೆಗೆ ಡಿನ್ನರ್ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದೆ. ನೀವು ಬೇರೆ ಏನು ಪ್ರಶ್ನೆ ಕೇಳ್ತಾರೆ, ಇದನ್ನೇ ಕೇಳ್ತಾರೆ. ಬೇರೆ ಏನು ಕೇಳಿದ್ರೆ ನಾನು ಅದನ್ನೇ ಹೇಳ್ಬೋದು, ನೀವು ಇದನ್ನೇ ಕೇಳಿದ್ರೆ ನಾನು ಅದನ್ನೇ ಉತ್ತರ. CM ಅವರು ಮೊನ್ನೆ ಅವ್ರಿಗೆ ಬೇಕಾದವ್ರ ಜೊತೆಗೆ ಡಿನ್ನರ್ ಮೀಟಿಂಗ್. ಥ್ಯಾಂಕ್ ಯು, ಹ್ಯಾವ್ ಅ ಲವ್ಲಿ ಡೇ. ಮಾಹಿತಿನೇ ಇಲ್ಲ ಅಂದ್ರೆ ಮತ್ತೆ ಹೆಂಗೆ ಹೇಳಿ ಸರ್? ಯಾರಾದ್ರು ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಸಂತೋಷ್ ಲಾಡ್ ಅವರ ಥರ ಇದೇ ಥರದ ಪ್ರತಿಕ್ರಿಯೆಗಳನ್ನು ಕೊಟ್ಟರೆ ಮೋಸ್ಟ್ಲಿ ಇಷ್ಟರ ಮಟ್ಟಿಗೆ ಹಾದಿರಂಪ ಬೀದಿರಂಪ ರಂಪಾಟ, ಈ ಹಗ್ಗ ಜಗ್ಗಾಟ, ಅವ್ರ ಬಣ ಇವ್ರ ಬಣ, ಡಿನ್ನರ್ ಪಾಲಿಟಿಕ್ಸು, ತಿಂಡಿ ಪಾಲಿಟಿಕ್ಸ್, ಕಾಫಿ ಪಾಲಿಟಿಕ್ಸು ಇದ್ಯಾವುದೂ ಆಗ್ತಾನೆ ಇರಲಿಲ್ಲ ಅಂತ ಕಾಣಿಸುತ್ತೆ. ನಂಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ಬೇರೆ ಏನಾದರೂ ಕೇಳಿ, ಓಕೆ, ಹ್ಯಾವ್ ಎ ನೈಸ್ ಡೇ, ಗುಡ್ ಡೇ, ಇಷ್ಟರಲ್ಲೇ ಇದ್ದರೆ. ಯಾಕಂದರೆ ಕೆಲವು ನಾಯಕರುಗಳು ಬಹಳ ಪ್ರಬುದ್ಧವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರು ಎಲ್ಲರಿಗೂ ಹೇಳಿರೋದು, ನೀವುಗಳು ಬಾಯಿ ಮುಚ್ಕೊಂಡಿರಿ, ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ. ಹೀಗಿದ್ದ ಮೇಲೂ ಮಾತಾಡುವಂಥದ್ದು ತಪ್ಪಾಗತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು. ಕೆಲವರು ಸಿದ್ಧಾಂತಗಳನ್ನು ನಂಬ್ಕೊಂಡು ಹೋಗ್ತಾ ಇರ್ತಾರೆ, ಪಕ್ಷದ ಸಿದ್ಧಾಂತಗಳನ್ನು. ಆ ಬಣ ಈ ಬಣ ಸೆಕೆಂಡ್ರಿ, ಪಕ್ಷ ಇಂಪಾರ್ಟೆಂಟು, ಪಕ್ಷಕ್ಕೆ ಮುಜುಗರ ಆಗಬಾರ್ದು, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಅಂತ. ಸೊ ಆ ಪೈಕಿ ಸಂತೋಷ್ ಲಾಡ್ ಅವರು ಇದ್ದಂಗೆ ಕಾಣಿಸ್ತಾ ಇದೆ. ತಟಸ್ಥ ಬಣ ಅಂತ ಒಂದು ಗುರುತಿಸ್ಕೊಂಡಿರೋದು ಕಾಂಗ್ರೆಸ್ನಲ್ಲಿ. ಸಿದ್ದರಾಮಯ್ಯನವ್ರ ಬಣ, DK ಶಿವಕುಮಾರ್ ಬಣ ಬಿಟ್ಟು ತಟಸ್ಥ ಅಂತ ಬೇರೆ ಒಂದಿದೆ. ಅಂದರೆ ಅವ್ರು ಯಾರ ಗುಂಪಿಗೂ ಸೇರಲ್ಲ, ಅವ್ರದ್ದೇನಿದೆ ಅಷ್ಟು ಮಾತ್ರ. ಅವಕಾಶ ಕೊಟ್ಟಾಗ ಅವಕಾಶವನ್ನು ಉಪಯೋಗಿಸ್ಕೊಳ್ಳೋದು, ಇಲ್ಲದೆ ಇದ್ದಾಗ ಸೈಲೆಂಟ್ ಆಗಿರೋದು. ಸೊ ಈ ಥರ ಎಲ್ಲ ನಾಯಕರು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾವು ಮಾತಾಡುವಂಥದ್ದು ಡಿಸ್ಟರ್ಬ್ ಆಗತ್ತೆ ಅಥವಾ ಬೇರೆ ಮೆಸೇಜ್ ಪಾಸ್ ಆಗತ್ತೆ ಅಂತ ಅಂದರೆ ಮೇ ಬಿ ಕಾಂಗ್ರೆಸ್ನಲ್ಲಿ ಇಷ್ಟರ ಮಟ್ಟಿಗೆ ಈ ಸಮಸ್ಯೆ ಹೆಚ್ಚಾಗ್ತಿರ್ಲಿಲ್ವೇನೋ ಗೊತ್ತಿಲ್ಲ. ಬಟ್ ಸಂತೋಷ್ ಲಾಡ್ ಅವರಂತೂ ಏನೂ ಮಾತಾಡಿಲ್ಲ. ಇದೇ ಥರ ಅನೇಕರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ, ಇನ್ನು ಕೆಲವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೈಕಮಾಂಡ್ ಇರ್ಬೇಕಾದ್ರೆ ನಾವು ಮಾತಾಡಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಎಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಕೆಲವು ನಾಯಕರು ಹೇಳಿದ್ದಾರೆ. ಆದರೆ ಇನ್ನುಳಿದ ಕೆಲವರು ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳೇ ಇಷ್ಟೆಲ್ಲ ಚರ್ಚೆ ಕಾರಣ ಆಗ್ತಾ ಇರೋದು. ಇವಾಗ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಒಂದು ಕಡೆಯಲ್ಲಿ DK ಅವರ ಡಿನ್ನರ್ ಪಾಲಿಟಿಕ್ಸು, ಯತೀಂದ್ರ ಅವ್ರು ನೋಡಿದ್ರೆ ಅದಕ್ಕೆ ನಾನೇನು ಮಾಡಲಿ ಅಂತಾರೆ. ಸಂತೋಷ್ ಲಾಡ್ ಅವರು ಅದಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನ ಒಳಗಡೆ ಏನೇನು ಆಗ್ತಾ ಇದೆ, ಏನೆಲ್ಲ ಆಗುವ ನಿರೀಕ್ಷೆ ಇದೆ? ಕುರ್ಚಿಯ ಗುದ್ದಾಟ ಮುಂದುವರೆದಿದೆ ಅಂತ ಹೇಳ್ಬೋದು. ಬೆಳಗಾವಿಯಲ್ಲಿ ನಿನ್ನೆ ರಾತ್ರಿ ಏನು DK ಶಿವಕುಮಾರ್ ಡಿನ್ನರ್ ಪಾರ್ಟಿ ಏನಿದೆ ಅದು ಈಗ ಮತ್ತಷ್ಟು ರಾಜಕೀಯವಾಗಿ ಸಂಚಲನ ಸೃಷ್ಟಿಸಿದೆ. ಈಗ ಏನು ಪ್ರಮುಖವಾಗಿ ಇವತ್ತು ಬೆಳಗಾವಿ ಪ್ರಮುಖ ನಾಯಕರು ಕೂಡ ಮಾತನಾಡಿದ್ರು. ಏನು ಸಂತೋಷ್ ಲಾಡ್ ಕೂಡ ಏನು ಡಿನ್ನರ್ ಪಾರ್ಟಿ ಬಗ್ಗೆ ನನಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅನ್ನುವಂತ ಒಂದು ಮಾತುಗಳನ್ನು ಹೇಳುವ ಮೂಲಕ ಜಾರಿಕೊಳ್ಳುವಂತ ಪ್ರಯತ್ನ ಮಾಡಿದ್ರು. ಬಹುತೇಕ ಒಂದು ಆಗಿರ್ಬೋದು, ಏನು ಸರ್ಕಾರದಲ್ಲಿ ಇರ್ತಕ್ಕಂಥ ಶಾಸಕರು, ಸಚಿವರು ಏನಿದ್ದಾರೆ ಈ ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಯಾರು ಕೂಡ ಒಂದು ಮುಂದೆ ಬಂದು ನಡೆದಂತ ಘಟನೆ ಮಾತನಾಡ್ತಿಲ್ಲ, ಕೇವಲ ಅದರಿಂದ ಜಾರಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಯತೀಂದ್ರ ಕೂಡ ಒಂದು ಮಾತನಾಡಿದ್ದಾರೆ. ಅವರು ಕೂಡ ನಾನು ಏನ್ ಹೇಳ್ಬೇಕಾಗಿದೆ ಅದು ಹೇಳಿದ್ದೇನೆ ಅನ್ನೋಂತ ಮಾತನ್ನು ಹೇಳುವ ಮೂಲಕ ಅವರು ಕೂಡ ಏನು ಹೆಚ್ಚಿಗೆ ಪ್ರತಿಕ್ರಿಯೆ ಕೊಡೋದಲ್ಲಿದೆ, ಅಲ್ಲಿಂದ ಹೊರಟು ಹೋದ್ರು ಅಂತ ಹೇಳ್ಬೋದು. ಇನ್ನೊಂದ್ ಕಡೆ ಇದೆ ಡಿನ್ನರ್ ಪಾಲಿಟಿಕ್ಸ್ ವಿಚಾರವಾಗಿ ಮುಂದಿಟ್ಕೊಂಡು ಬಿಜೆಪಿ ನಾಯಕರು ಕೂಡ ಒಂದು ಸರ್ಕಾರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈ ಡಿನ್ನರ್ ಪಾಲಿಟಿಕ್ಸ್ ನಿಂದ ಏನು ಬೆಳಗಾವಿ ಚಳಿಗಾಲ ಅಧಿವೇಶನ ಕುಲುಗಡಿಸ್ತಾ ಇದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕೂಡ ಮಾಡಿರ್ತಕ್ಕಂಥದ್ದು. ಒಟ್ಟಿನಲ್ಲಿ DK ಶಿವಕುಮಾರ್ ಆಪ್ತರು ತಮ್ಮ ಆಪ್ತ ಸಚಿವರು ಮತ್ತು ಶಾಸಕರ ಜೊತೆ ಏನು ಬೆಳಗಾವಿಯ ಹೊರವಲಯದಲ್ಲಿ ನಡೆಸಿದಂತ ಡಿನ್ನರ್ ಏನು ಮೀಟಿಂಗ್ ಏನಿದೆ ಇದು ಈಗ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ. ಯಾಕಂದ್ರೆ ಆ ಒಂದು ಮೀಟಿಂಗ್ ನಲ್ಲಿ ಏನು ಸಚಿವರು, ಶಾಸಕರು ಸೇರಿ ಒಟ್ಟು 40 ಜನರು ಭಾಗವಹಿಸಿರ್ತಕ್ಕಂಥದ್ದು. ಇದು ಬಹಳಷ್ಟು ಒಂದು ಗಮನ ಸೆಳೆದಿರ್ತಕ್ಕಂಥದ್ದು. ಯಾಕಂದ್ರೆ ಯತೀಂದ್ರ ಅವರು ಕೊಟ್ಟಂತ ಒಂದು ಹೇಳಿಕೆ ಏನಿದೆ ಆ ಹೇಳಿಕೆ ಇಲ್ಲಿವರೆಗೆ CM ಕುರ್ಚಿ ವಿಚಾರವಾಗಿ ಏನು ಇಬ್ಬರು ನಾಯಕರ ಮಧ್ಯೆ ಜಿದ್ದಾಜಿದ್ದಿನ ಫೈಟ್ ನಡೀತಾ ಇತ್ತು, ಅದಕ್ಕೆ ಬ್ರೇಕ್ ಹಾಕುವಂತ ಕೆಲಸವನ್ನು ಹೈಕಮಾಂಡ್ ಮಾಡಿದ್ರು. ಆದ್ರೆ ಯತೀಂದ್ರ ಅವರ ಹೇಳಿಕೆಯಿಂದ ಈಗ ಮತ್ತೆ ಅದು ಈಗ ಉಲ್ಬಣಗೊಂಡಿದೆ. ಮತ್ತೆ ಅದು ಬಿಜೆಪಿ ಪ್ರಮುಖ ಕಾಂಗ್ರೆಸ್ನ ಆಂತರಿಕ
ವಲಯದಲ್ಲಿ ಒಂದು ಬಣ ರಾಜಕಾರಣ ಏನಿದೆ ಅದು ಸ್ಫೋಟಗೊಂಡಂತೆ ಕಾಣ್ತಾ ಇದೆ. ಅದರ ಭಾಗವಾಗಿಯೇ ಈಗ ಡಿ ಕೆ ಶಿವಕುಮಾರ್ ಒಂದು ಸೋದರಾದಂತ ಡಿ ಕೆ ಸುರೇಶ್ ಆಯೋಜಿಸಿದಂತ ಈ ಒಂದು ಡಿನ್ನರ್ ಮೀಟಿಂಗ್ ಏನಿದೆ ಇದು ಸಾಕಷ್ಟು ಚರ್ಚೆಗೆ ಬಂದಿರತಕ್ಕಂಥದ್ದು. ಇಲ್ಲಿ ಏನಂದ್ರೆ ಸಿಎಂ ಕುರ್ಚಿ ವಿಚಾರವಾಗಿ ಮತ್ತು ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ನಡೆದಿದ್ದಾವೆ. ಜೊತೆಗೆ ಡಿಸಿಎಂ ಪರವಾಗಿರ್ತಕ್ಕಂಥ ಸಚಿವರು ಶಾಸಕರು ಕೂಡ ಈ ಒಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ಕೂಡ ಸಾಕಷ್ಟು ವಿಚಾರಗಳನ್ನ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಮಾತನಾಡಿದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಏನು ಅದು ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಬಣದವರಾಗಿರ್ಬೋದು ಅಥವಾ ಸಿಎಂ ಬಣದವರಾಗಿರ್ಬೋದು ಯಾವುದೇ ಸಚಿವರು ಶಾಸಕರು ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡೋದಕ್ಕೆ ನಿರಾಕರಿಸ್ತಾ ಇದ್ದಾರೆ. ಇದರಿಂದ ಜಾರಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ರೆ ಹೊರತಾಗಿ ಯಾರು ಕೂಡ ವಾಸ್ತವದಲ್ಲಿ ಹಿಂದೆ ಏನ್ ನಡೀತಾ ಇದೆ ಅನ್ನುವಂತ ವಿಚಾರವನ್ನ ಬಹಿರಂಗ ಪಡಿಸೋದಕ್ಕೆ ಹಿಂದೇಟ್ ಹಾಕ್ತಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಹೈಕಮಾಂಡ್ ಅಂತ ಬಟ್ಟು ಮಾಡಿ ತೋರಿಸುವ ಮೂಲಕ ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಉಷಿತಾ ತಮ್ಮ ಡೀಟೇಲ್ಸ್ಗಾಗಿ.